ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಅಧಿಗಮ್ ಪುನಃ ಪ್ರಾಪ್ತಿ ಇದೆ, ಅದನ್ನೇ ಕನ್ನಡದಲ್ಲಿ ನಾವು ಕಲಿಕಾ ಚೇತರಿಕೆ ಅಂತ ಕರಿತೀವಿ. ಈ ದಿನ ಛಠಿ ಕಕ್ಷಾ ಹಿಂದಿ 6ನೇ ತರಗತಿಯ ಹಿಂದಿ ವಿಷಯದಲ್ಲಿ ಅಧಿಗಮ್ ಪತ್ರಕ್ 1 ಅಂದರೆ ಕಲಿಕಾ ಹಾಳೆ 1 ಮತ್ತು ಕಲಿವಿನ ಫಲ 1, ಅದರಲ್ಲಿ ಗತಿವಿಧಿ 3 ಅಂತ ಇದೆ. ಚಟುವಟಿಕೆ 3ರಲ್ಲಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ. ಮೊದಲಿನ ವಿಡಿಯೋ ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 6ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಕಲಿಕಾ ಫಲ ಏನಿದೆ ಅಂತಂದರೆ, सुनी हुई सरल बाल गीतों को मधुर कंठ से गायन करेंगे और साथ ही वर्णमाला के अक्षरों को सीखेंगे. ನೀವು ಈಗಾಗಲೇ ಕೇಳಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಶಿಶುಪ್ರಾಸಗಳನ್ನು ರಾಗಬದ್ಧವಾಗಿ ಮಧುರವಾಗಿ ತಾವುಗಳು ಹಾಡ್ತೀರಿ ಮತ್ತು ಅದರ ಜೊತೆಯಲ್ಲಿ ತಾವು ವರ್ಣಮಾಲೆ ಅಕ್ಷರಗಳನ್ನು ಕಲಿತುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಗತಿವಿಧಿ 3 ಚಟುವಟಿಕೆ 3 ಚಿಡಿಯಾ ಪದ್ಯಕ ಅಭಿನಯ ದ್ವಾರ ಗಾಯನ ಕರ್ಣ. ಸೊ ನೀವೇನು ಮಾಡ್ತೀರಪ್ಪ ಅಂತಂದರೆ ಚಿಡಿಯಾ ಅಂತಕ್ಕಂಥ ಪದ್ಯವನ್ನು ಅಭಿನಯದೊಂದಿಗೆ ನೃತ್ಯದೊಂದಿಗೆ ತಾವೇನು ಮಾಡಬೇಕು, ಹಾಡನ್ನು ಹಾಡಬೇಕು. ನಿಮ್ಮ ಶಿಕ್ಷಕರು ನಿಮಗೆ ಹೇಳ್ಕೊಡ್ತಾರೆ, ಅದೇ ತರನಾಗಿ ತಾವೇನು ಮಾಡಬೇಕಪ್ಪ ಅಂತಂದರೆ ಪುನರಾವರ್ತನೆಯನ್ನು ಮಾಡಬೇಕು. आओ हम सब मिलकर इस पद्य का गायन करें. अभ्यास 1.9. ಸೊ 1.9ರಲ್ಲಿ ಸೊ ಬನ್ನಿ ನಾವೆಲ್ಲರೂ ಕೂಡ ಇದನ್ನು ಹಾಡೋಣ ಅಂತ ಕೇಳಿದ್ದಾರೆ. ಚಿಡಿಯಾ ಅಂತ ಇದೆ. रंग बिरंगे पंखों वाली चिड़िया देखो आई, चू चू करके उड़ती सबके मन को भाती. चिड़िया गाना गाती है, सुबह हमें जगाती है, फुर से उड़ जाती है. काश में चिड़िया होती आसमान में उड़ती, पेड़ की डाल पर बैठ चू चू गाना गाती ಅಂತಕ್ಕಂಥದ್ದು. ಸೊ ಏನಿದೆಪ್ಪ ಅಂತಂದರೆ ಚಿಡಿಯಾ ಬಗ್ಗೆ ಒಂದು ಶಿಶುಪ್ರಾಸ ಇತ್ತು, ಅದನ್ನು ತಾವು ಅಭಿನಯದೊಂದಿಗೆ ಹಾಡಬೇಕು. ಇನ್ನು ಮುಂದೆ ಹೋಗುವ ಅಭ್ಯಾಸ 1.10ಅಲ್ಲಿ ನೀಚೆ ಲಿಖೆ ಪಕ್ಷಿಯೋಕೆ ಆವಾಜ್ ಕಿ ನಕಲ್ ಕರೋ. ಇಲ್ಲಿ ಕೆಲವೊಂದಿಷ್ಟು ಪಕ್ಷಿಗಳನ್ನು ಕೊಟ್ಟಿದ್ದಾರೆ, ಅವುಗಳು ಹೇಗೆ ಶಬ್ದ ಇರ್ತಾವಲ್ಲ, ಕೂಗ್ತಾವಲ್ಲ, ಅದನ್ನು ತಾವೇನು ಮಾಡಬೇಕು, ತರಗತಿ ಕೊಠಡಿಯಲ್ಲಿ ಮಾಡಬೇಕು. ಚಿಡಿಯಾ ಅಂತ ಇದೆ, ಪಕ್ಷಿಗಳು. ಸೊ ಚಹ ಚಹಾನ ಅಂತ ಕರೀತಾರೆ. ಚೂ ಚೂ ಅಂತಕ್ಕಂಥ ಚೀರ್ತಾವಲ್ಲ ಶಬ್ದ ಅದು. ನೆಕ್ಸ್ಟ್ ಕೋಯಲ್ ಅಂದರೆ ಕೋಗಿಲೆದು ಕೂಕ್ನ ಅಂತ ಕರೀತಾರೆ. ಕಬೂತರ್ದು ಗುಟ್ರಗು ಅಂತಾರೆ. ಕೋವಾದು ಕಾವ್ ಕಾವ್. ಸೊ ಮುರ್ಗಿದು ಕುಕ್ಕಡು. ಸೊ ಈ ಥರನಾಗಿರ್ತಕ್ಕಂಥ ಪಕ್ಷಿಗಳು ಅವುಗಳು ಹೇಗೆ ಶಬ್ದ ತೆಗಿತಾವಲ್ಲ, ಹೇಗೆ ಅದರ ಕೂಗಿದೆಯಲ್ಲ, ಅದನ್ನು ತಾವೇನು ಮಾಡಬೇಕಪ್ಪ ಅಂದರೆ ಕೂಗಿ ತೋರಿಸ್ಬೇಕು ತರಗತಿಯಲ್ಲಿ. ಓಕೆ. ಸೊ ಅಭ್ಯಾಸ 1.11 ಇದೆ. ಸೊ 1.11ರಲ್ಲಿ ಏನಿದೆ ನೋಡಿ, ವ್ಯಂಜನ ವರ್ಣಕ್ಕೂ ಧ್ಯಾನ್ ಸೆ ಪಡೋ ಅವ್ರ ದೊಹರಾತೆ ಹುಯೇ ಲಿಖೋ. ಈ ವ್ಯಂಜನಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಗಮನವಿಟ್ಟು ಓದಬೇಕು ಮತ್ತು ಅವುಗಳನ್ನು ಅದೇ ಥರನಾಗಿ ನಕಲನ್ನು ತಾವು ಮಾಡಬೇಕು. ಆಲ್ರೆಡಿ ಕ ಅಂತ ಕೊಟ್ಟಿದ್ದಾರೆ. ಸೊ ಮುಂದೆ ಇರ್ತಕ್ಕಂಥ ಎಲ್ಲ ಚೌಕಗಳಲ್ಲಿ ತಾವು ಏನು ಮಾಡಬೇಕು, ಕ ಅಂತಲೇ ಬರಿತಾ ಹೋಗಬೇಕು. ಕ ಕ ಕ ಕ ಕ. ಎಸ್. ಸೊ ಕ ಆದ ನಂತರ ಇರ್ತಕ್ಕಂಥದ್ದು ಖ ಗ ಘ ङ, ಚ ಛ ಜ ಝ ङ, ಟ ಠ ಡ ಢ ङ, ತ ಥ ದ ಧ ನ, ಪ ಪ ಭ ಭ ಮ. ಸೊ ಈ ಥರನಾಗಿ ತಾವು ಏನು ಮಾಡಬೇಕಪ್ಪ ಅಂದರೆ ಕದಿಂದ ಹಿಡಿದು ಮವರೆಗೆ ವ್ಯಂಜನಗಳನ್ನು ಏನು ಮಾಡಬೇಕು, ಓದುತ್ತಾ ಬರೀತಕ್ಕಂಥ ಸಾಮರ್ಥ್ಯವನ್ನು ತಾವುಗಳು ಗಳಿಸಿಕೊಳ್ಳಬೇಕಾಗ್ತದೆ. ಮುಂದೆ ಎಸ್ ಅಭ್ಯಾಸ 1.12. ಸೊ 1.12ರಲ್ಲಿ ಏನಿದೆ ಅಂತಂದರೆ, ವ್ಯಂಜನ್ ಅಕ್ಷರೋं को पढ़ो और उनके चारों ओर के गोले में दोहराते हुए लिखो. ಈ ವ್ಯಂಜನಗಳನ್ನು ತಾವು ಬರಿಬೇಕು ಚಾರೋ ಓರ್ ಗೋಲ್ ಮೇ. ಅಂದರೆ ಅದರ 4 ಕಡೆ ಏನು ಮಾಡಬೇಕಪ್ಪ ಅಂತಂದರೆ ಬರಿತಾ ಅವುಗಳನ್ನು ಓದಬೇಕು. ಇಲ್ಲಿ ಯ ಇದೆ, ಸೊ ಇದು 4 ಕಡೆ ಬರೀಬೇಕು. ಯ ಯ ಯ ಯ. ಸೊ ಈ ಥರ 4 ಸುತ್ತಲ ಬರೋದು ತಾವೇನು ಮಾಡಬೇಕಪ್ಪ ಅಂತಂದರೆ ಓದ್ತಕ್ಕಂಥ ಸಾಮರ್ಥ್ಯವನ್ನು ಸಹಿತ ಬರಿಬೇಕು. ಇಲ್ಲಿ ಯ ಇದೆ, ಅದೇ ಥರನಾಗಿ ಇಲ್ಲಿರ್ತಕ್ಕಂಥದ್ದು ರ, ಇಲ್ಲಿರ್ತಕ್ಕಂಥದ್ದು ಲ, 4 ಕಡೆ ಬರಿಬೇಕು. ಲ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ವ, ಇದು ಶ ಇದೆ, ಶ, ಇದು ಶ ಇದೆ, ಇಲ್ಲಿರೋದು ಸ, ಇಲ್ಲಿರೋದು ಹ. ಸೊ ಈ ಥರನಾಗಿ ಅದರ ಸುತ್ತಲೂ 4 ಕಡೆ ತಾವು ಏನು ಮಾಡಬೇಕಪ್ಪ ಅಂದರೆ ಅವುಗಳನ್ನು ಬರೆದು ಓದಬೇಕು. ಇದು ಇತ್ತು 1.12ರಲ್ಲಿ. ಇನ್ನು ಅಭ್ಯಾಸ 1.13. ಸೊ 1.13ರಲ್ಲಿ ಏನಿದೆ ಅಂತಂದರೆ,
ಸಂಯುಕ್ತ ಅಕ್ಷರೋं की बनावट को समझो और दोहराते हुए लिखो. ಈ ಸಂಯುಕ್ತ ವರ್ಣಗಳು ಎಷ್ಟಿದಾವೆ? 4. ಶ, ತ್ರ, ಜ್ಞ, ಶ್ರ. ಸೊ ಇವುಗಳು ಹೇಗಾಗಿದ್ದಾವೆ ಅನ್ನೋದನ್ನ ತಾವು ತಿಳಿದುಕೊಂಡು ಬರಿಬೇಕು. ಕ್ಷ ಆಗಿರ್ತಕ್ಕಂಥದ್ದು ಕ ಮತ್ತು ಶದಿಂದ, ತ್ರ ಆಗಿರ್ತಕ್ಕಂಥದ್ದು ತ ಮತ್ತು ರದಿಂದ, ಜ್ಞ ಆಗಿರ್ತಕ್ಕಂಥದ್ದು ಜ ಮತ್ತು ಜ್ಞದಿಂದ, ಶ್ರ ಆಗಿರೋದು ಶ ಮತ್ತು ರದಿಂದ. ಅವುಗಳನ್ನ ತಿಳಿದು ನೀವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವುಗಳನ್ನ ಬರಿತಾ ಹೋಗ್ಬೇಕು. ಕ್ಷ, ತ್ರ, ಇಲ್ಲಿ ಜ್ಞ, ನೆಕ್ಸ್ಟ್ ಇರ್ತಕ್ಕಂಥದ್ದು ಶ್ರ. ಸೊ ಈ ತರ ತಾವೇನ್ ಮಾಡಬೇಕು, ಒಂದು ಪೇಜ್ ತುಂಬ ಎಲ್ಲ ಏನ್ ಮಾಡಬೇಕು, ಬರಿತಾನೆ ಹೋಗ್ಬೇಕು ಸಂಯುಕ್ತ ವರ್ಣಗಳನ್ನ. ಇನ್ನ ಅಭ್ಯಾಸ 1.14ರಲ್ಲಿ ಏನಿದೆ ಅಂತಂದ್ರೆ ದ್ವಿಗುಣ ವ್ಯಂಜನೋं को पढ़ो और दोहराते हुए लिखो. ಇಲ್ಲಿ ಇದನ್ನ ಡ ಮತ್ತು ಅಡ ಅಂತ ಕರೀತಾರೆ. ಈ ಡ ಮತ್ತು ಅಡಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ದ್ವಿಗುಣ ವ್ಯಂಜನ ಅಂದ್ರೆ ಡ ಇರ್ತದಲ್ಲ, ಸೊ ಡದ ಕೆಳಗಡೆ ಏನ್ ಮಾಡಬೇಕು, ಬಿಂದುವನ್ನು ಕೊಡಬೇಕು. ಆ ಬಿಂದು ಕೊಟ್ಟಂದ್ರೆ ಏನಾಯ್ತು, ಡ ಆಯ್ತು. ಇದು ಏನಾಯ್ತು, ಡ ಢ ಐತಿ, ಅದನ್ನ ಏನಂತ ಕರೀತಾರೆ, ಅಡ ಅಂತ ಕರೀತಾರೆ. ಓಕೆ, ಅವೆರಡು ಏನಪ್ಪ ಅಂದ್ರೆ ದ್ವಿಗುಣ ವ್ಯಂಜನಗಳು. ಅದಕ್ಕೆ ಕೆಳಗಡೆ ಬಿಂದು ಹಚ್ಚುವಂದ್ರೆ ದ್ವಿಗುಣ ವ್ಯಂಜನ, ಆಗತ ವ್ಯಂಜನ ಅಂತಾನು ಕೂಡ ಕರೀತಾರೆ. ಸೊ ಅವುಗಳನ್ನು ಕೂಡ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹೇಳ್ತಾ ಡ ಅಡ ಅಂತ ಓದುತ್ತಾ ತಾವೇನ್ ಮಾಡಬೇಕು, ಬರಿಬೇಕು. ಇನ್ನ 1.15ರಲ್ಲಿ ವರ್ಣಾಕ್ಷರಕ್ಕೆ ರಿಕ್ತ ಸ್ಥಾನಕ್ಕೋ ಅನುಕ್ರಮ ಸೆ ಲಿಖೋ. ಇಲ್ಲಿ ವರ್ಣಮಾಲೆಯ ಕೆಲವೊಂದು ಏನ್ ಮಾಡಿದ್ದಾರೆ, ಅಕ್ಷರಗಳನ್ನ ಬಿಟ್ಟಿದ್ದಾರೆ. ಅವುಗಳನ್ನ ತಾವು ಪೂರ್ಣವಾಗಿ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕು. ಅ ನಂತರ ಇಲ್ಲಿ ಬಿಟ್ಟಿದ್ದಾರೆ, ಈ ನಂತರ ಇದು ಬಿಟ್ಟಿದ್ದಾರೆ, ಉ ನಂತರ ಇದು ಬಿಟ್ಟಿದ್ದಾರೆ, ರಿ ನಂತರ ಇದು ಇಲ್ಲ, ಐ ನಂತರ ಇಲ್ಲ, ಅವು ನಂತರ ಇಲ್ಲ. ಓಕೆ, ಸೊ ಈ ತರನಾಗಿ ಬಿಟ್ಟಿರ್ತಕ್ಕಂಥ ವರ್ಣಮಾಲೆ ಅಕ್ಷರಗಳನ್ನ ಬರಿಬೇಕು. ಉತ್ತರ ನೋಡೋಣ. ಉತ್ತರ ಏನಾಗಬೇಕಿತ್ತು, ಎಸ್, ಅ, ಆ, ಇ, ಉ, ರಿ, ಎ, ಐ, ಓ, ಔ, ಅಂ, ಅಹ. ಇನ್ನ ಕ, ಖ, ಗ, ಘ, ङ, ಚ, ಛ, ಜ, ಝ, ङ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಕ್ಷ, ತ್ರ, ಜ್ಞ, ಶ್ರ. ಓಕೆ, ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಇದರಲ್ಲಿ ಬಿಟ್ಟಿರ್ತಕ್ಕಂಥ ವರ್ಣಗಳನ್ನ ತಾವು ನೋಡಿದ್ದೆ ಆದ್ರೆ ಸೊ ತಮ್ಗೆ ಏನಾಗ್ತದಪ್ಪ ಅಂದ್ರೆ ಬರೀತಕ್ಕಂಥ ಸಾಮರ್ಥ್ಯವನ್ನು ರೂಢಿ ಆಗ್ತದೆ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ 6ನೇ ತರಗತಿಯಲ್ಲಿ ಚಟುವಟಿಕೆ 3ರಲ್ಲಿರ್ತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಚಟುವಟಿಕೆಗಳಿಗೆ ಉತ್ತರಗಳನ್ನ ಮತ್ತು ಅದನ್ನು ಯಾವ ತರನಾಗಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಮತ್ತೆ